ಸನ್ಮಾನ್ಯ ಸಭಾಪತಿ ಅವರೇ ಉತ್ತರ ನೀಡಿದ್ದಾರೆ. ಕುತ್ಕೊಳ್ಳಿ ಅಡ್ಡಾಡಕ್ಕೆ ಹೋಗಬೇಡ. ಇಲ್ಲ, ಸಚಿವರು ಉತ್ತರ ನೀಡಿದ್ದಾರೆ, ಆದರೆ ಉತ್ತರ ತೃಪ್ತಿದಾಯಕವಲ್ಲ. ನಮ್ಮ ಸುಳ್ಯ, ಪುತ್ತೂರು ಈ ಭಾಗದ ರೈತರು ಹೈರಾಣಾಗಿ ಹೋಗಿದ್ದಾರೆ. ಎಲೆ ಚುಕ್ಕಿ ರೋಗದಲ್ಲಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಅದಕ್ಕೆ ಏನೋ ಶಿಲೀಂಧ್ರಗಳಿಗೆ ಮದ್ದು ಸಿಂಪಡಣೆಗೆ ಸರಿಯಾದ ಮದ್ದು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ, ತೋಟಗಾರಿಕೆ ಇಲಾಖೆಗಳಿಗೂ ಸಿಗ್ತಾ ಇಲ್ಲ. ಅದರ ಜೊತೆಗೆ ಪೋಷಕಾಂಶಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ರೈತ ಸೋತಿದ್ದಾನೆ, ಹೈರಾಣಾಗಿದ್ದಾನೆ. ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು. ಅದರ ಜೊತೆಗೆ ಔಷಧಿಗಳ ಕೊರತೆ ಉಂಟು. ಅದರಲ್ಲಿ ಉತ್ತರದಲ್ಲಿ ಔಷಧಿಯನ್ನು ಕೊಟ್ಟಿದ್ದೇವೆ ಅಂತಂದಿದ್ದಾರೆ. 1 ಎಕರೆಗೆ ಕೇವಲ 1/2 ಲೀಟರ್ ಔಷಧಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಅದು ಎಲ್ಲೂ ಸಾಕಾಗುವುದಿಲ್ಲ. ಕೇಂದ್ರದಿಂದ ಬಂದಂತ ಅನುದಾನವನ್ನ 60% ಅನುದಾನ ಕೇಂದ್ರದಿಂದ ಬಂದಿದೆ, ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ರೈತರ ಕೈ ಸೇರಿಲ್ಲ. ಅಂದ್ರೆ 60-40 ಇದರಲ್ಲಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಅನುದಾನ ಬರಬೇಕು, ಸಿಗಬೇಕು ಅವರಿಗೆ. ಆದರೆ ಇನ್ನು 32 ಕೋಟಿ ತನಕ ಕೇಂದ್ರದ ಅನುದಾನ ಬಂದಿದೆ, ಆದರೆ ರಾಜ್ಯದ ಅನುದಾನ ಎಲ್ಲಿ ಉಂಟು? ಅದನ್ನು ಸೇರಿಸಿಕೊಂಡು ಕೊಡುವಂತ ಕೆಲಸ ಆಗಬೇಕು. ಅದಕ್ಕೋಸ್ಕರ ಸಚಿವರು ಉತ್ತರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಸದಸ್ಯರು ಕೇಳಿದಾಗೆ ಕೇಂದ್ರದ ಅನುದಾನ ಬಂದಿದೆ. ಈಗ ರಾಜ್ಯ ಸರ್ಕಾರದ ಅನುದಾನವನ್ನು ಮ್ಯಾಚಿಂಗ್ ಗ್ರಾಂಟಿಗೆ ಕೊಟ್ಬಿಟ್ಟು ಆದಷ್ಟು ಬೇಗನೆ ಅನುದಾನವನ್ನು ಕೊಡಲಿಕ್ಕೆ ನಾವು ಸಂಪೂರ್ಣವಾಗಿ ತಯಾರಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಮುಖ್ಯವಾಗಿ ಈ ಎಲೆ ಚುಕ್ಕೆ ರೋಗದಲ್ಲಿ ಈಗ ನಾವು ಹೆಕ್ಟೇರ್ಗೆ 1200 ರೂಪಾಯಿ ನನಗೆ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅದು ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಸದಸ್ಯರ ಒಂದು ಅಭಿಪ್ರಾಯ. ಅದ್ರ ಬಗ್ಗೆನೂ ನಾವು ಗಮನವನ್ನು ಕೊಟ್ಟು ಮತ್ತೆ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಏನೋ ಹೆಚ್ಚಿಗೆ ಮಾಡಬೇಕು. ಆ ದೃಷ್ಟಿಕೋನದಲ್ಲಿ ತಾವು ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಸರ್ಕಾರನೇ ಐತಿ ಇರೋದ್ರಿಂದ ಇನ್ನು ಹೆಚ್ಚು ಅನುದಾನವನ್ನು ಕೊಡಲಿಕ್ಕೆ ತಾವು ಪ್ರಯತ್ನ ಪಡ್ರಿ, ನಾವು ಮಾಡ್ತೀವಿ. ನೀವು ಹೆಕ್ಟೇರಿಗೆ 1,000 ಚಿಲ್ಲರೆ ಹೇಳಿದ್ರೆ ಅದು ಎಲ್ಲಿಗೆ ಸಾಕಾಗುದಿಲ್ಲ. ಅದ್ರ ಜೊತೆಗೆ ಈ ಶಿಲೀಂಧ್ರ ಯಾವ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ರೈತರ ಯಾವ ರೀತಿ ಬೆಂಕಿ ಹತ್ತಿದಾಗಿದೆ ಇಲ್ಲ ಕಂಗು. ನೀವು ಡಿಸೀಸ್ ಫಾರ್ಕಾಸ್ಟ್ ಅಂತ ಮಾಡಿಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು. ಸುಣ್ಣ ಆ ಸಂದರ್ಭ ಸುಣ್ಣ ಕೂಡ ಸಿಗುವುದಿಲ್ಲ, ಒಂದು ಕ್ವಾಲಿಟಿ ಸುಣ್ಣ ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಇದರಲ್ಲಿ ಅದನ್ನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೆ ಏನು ಯಾವ ರೀತಿ ಮದ್ದನ್ನು ಸಿಂಪಡಿಸಬಹುದು ಅನ್ನುವಂಥದ್ದಕ್ಕೆ ನೀವು ಸುಮಾರು 50 ಲಕ್ಷ ಖರ್ಚು ಮಾಡಿದ್ದೀರಿ 23-24ನೇ ಸಾಲಲ್ಲಿ. ಇನ್ನೂ ಕೂಡ ವರದಿ ಬಂದಿಲ್ಲ. ಯಾವಾಗ ರೈತ ಸೋತಾಗಿದೆ, ಅವನ ಒಂದು ಅಂಗಳದಲ್ಲಿ ಪೂರ್ತಿ ಅಡಿಕೆ ಇರ್ತಿತ್ತು, ಈಗ ಅರ್ಧದಷ್ಟು ಕೂಡ ಕಡಿಮೆ ಆಗಿದೆ. ಪರ್ಯಾಯ ಬೆಲೆಗೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ? ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿದ್ರೆ ರೈತ ಕಂಗಲಾಗ್ತಾನೆ. ಅದಕ್ಕೋಸ್ಕರ ಇದಕ್ಕೆ ತಕ್ಷಣಕ್ಕೆ ನೀವು ಇದನ್ನ ಅನುಷ್ಠಾನ ಮಾಡಬೇಕು. ಮತ್ತೆ ಅಮೌಂಟ್ ಯಾವಾಗ ರಿಲೀಸ್ ಮಾಡ್ತೀರಂತ ಇದು ಮಾಡಬೇಕು. ಸಭಾಧ್ಯಕ್ಷರೇ, ಸಭಾಪತಿಯವರೇ, ಇದೊಂದು ಸಾರ್ವಜನಿಕವಾಗಿ ಅತ್ಯಂತ ಮಹತ್ವದ ಪ್ರಶ್ನೆ. ರೈತ ಹೈರಾಣಾಗಿ ಹೋಗಿದ್ದಾನೆ. ಅಲ್ಲಿ ಕಾಫಿಯನ್ನ ಪರ್ಯಾಯ ಬೆಲೆ ಮಾಡಬಹುದಂತ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಕಾಫಿ ಪರ್ಯಾಯ ಬೆಲೆ ಮಾಡಲಿಕ್ಕೆ ಏನು ಸರ್ಕಾರ ಏನು ಇದು ಮಾಡಿದೆ? ಎಲ್ಲ ಉತ್ತರದಲ್ಲಿ ಕೂಡ ಮಾಡಲಾಗ್ತದೆ ಉಂಟು. ಮಾಡಿದ್ದೇವಂತ ಯಾವುದು ಕೂಡ ಇಲ್ಲ. ಸಭಾಪತಿಯವರೇ, ರೈತರ ಕಣ್ಣೀರನ್ನು ಒರೆಸಲಿಕ್ಕೆ ಸರ್ಕಾರ ಮತ್ತೆ ಸಚಿವರು ತಕ್ಷಣಕ್ಕೆ ಅದಕ್ಕೆ ಬದ್ಧರಾಗಬೇಕು. ಆ ಮುಖಾಂತರ ರೈತರಿಗೆ ಏನು ಈ ದೇಶದ ಬೆನ್ನೆಲುಬು ರೈತ, ಅವನಿಗೆ ನಾವು ಶಕ್ತಿ ತುಂಬಿದರೆ ಮಾತ್ರ ನಮ್ಮ ಎಲ್ಲ ಇಡೀ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಎಲ್ಲದಕ್ಕೂ ಶಕ್ತಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲ ಉತ್ತರದಲ್ಲಿ ಸಮಂಜಸವಿಲ್ಲ. ಅದಕ್ಕೂ ಅರ್ಧ ಗಂಟೆ ಇದಕ್ಕೆ ವಿಸ್ತಾರವಾಗಿ ನಾವು ಚರ್ಚೆಗೆ ಒಂದು ಸಭಾಪತಿಯವರಿಗೆ ಅವಕಾಶ ಮಾಡಿಕೊಡ್ಬೇಕು ನಾನು ವಿನಂತಿಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಒಟ್ಟು ಕೇಂದ್ರ ಸರ್ಕಾರಕ್ಕೆ ನಾವು 112 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಕಳಿಸಿದ್ದೀವಿ. ಅದರಲ್ಲಿ 37 ಕೋಟಿ ರೂಪಾಯಿ ಪ್ರಸ್ತಾವನೆಯಲ್ಲಿ 37 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ನಾವು ಅನುಗುಣವಾಗಿ ನಮ್ಮ ರಾಜ್ಯ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಮುಖ್ಯವಾಗಿ ಈಗೇನು ಮಾರ್ಗಸೂಚಿ ಪ್ರಕಾರ 1200 ರೂಪಾಯಿ ಒಂದು ಹೆಕ್ಟೇರ್ಗಿದೆ. ಆದರೆ ಸೈಂಟಿಸ್ಟ್ಗಳ ಪ್ರಕಾರ 40,000 ರೂಪಾಯಿ ಅಂದಾಜಿನಲ್ಲಿ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆನೂ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಅದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಈಗಲೇ ಕಳಿಸಿದ್ದೀವಿ. ಕೇಂದ್ರ ಸರ್ಕಾರದವರು ಒಪ್ಪಿ ಆ ಒಂದು ಮಾರ್ಗಸೂಚಿ ಪ್ರಕಾರ ನಮಗೆ DPR ಏನು ನಾವು ಕಳಿಸಿದ್ದೀವಿ ಅದ್ರ ಪ್ರಕಾರ ಅವರು ಕೊಟ್ಟರು ಅಂದರೆ ನಾವು ಇಮಿಡಿಯೇಟಾಗಿ ನಾವು ರಿಲೀಸ್ ಮಾಡ್ತೀವಿ. ಅದ್ರ ಬಗ್ಗೆ ಯಾವ ಅನುಮಾನ ಇಟ್ಕೋಬೇಡಿ. ರಾಜ್ಯದ ಈಗ ಕೇಂದ್ರದ 37 ಕೋಟಿ ತನಕ ಬಂದಿದಲ್ಲ, ರಾಜ್ಯದ ಯಾವಾಗ ಸೇರಿಸಿ ಒಟ್ಟಿಗೆ ಕೊಡ್ತೀವಿ? ಕೇಂದ್ರ ಸರ್ಕಾರ ಸಚಿವರು ಹೇಳಿದ್ದಾರೆ ಈಗ ಬಂದಿದೆ, ಅದು ಬಂದು ಒನ್ ಮಂತ್ ಬಂದಿದೆ. ಅದು ರೈತ ಸಚಿವರು ಗಮನಿಸಬೇಕು. ಯಾಕಂದ್ರೆ ರೈತ ಸೋತು ಹೋಗಿದ್ದಾನೆ. ರೈತ
ನಾನನ್ನೋದು ಅವರಿಗೆ ಕ್ಲಪ್ತ ಸಮಯದಲ್ಲಿ ಬಂದರೆ ಮಾತ್ರ ರೈತನಿಗೊಂದು ಶಕ್ತಿ ತುಂಬಿದಾಗ ಆಗ್ತದೆ. ಅದಕ್ಕೋಸ್ಕರ 1 ಮಂತ್ ಆದರೂ ಕೂಡ ರಾಜ್ಯದ ಹಣ ಇನ್ನು ಯಾಕೆ ಬಂದಿಲ್ಲ ಅಂತ ನಾನು ಕೇಳ್ತಿರುವಂಥದ್ದು. ಒಟ್ಟು ಸೇರಿಸ್ಕೊಂಡು ಕೊಡುವಂಥ ಕೆಲಸ ಆಗಬೇಕಿಲ್ಲ, ರೈತ ಸೋಲ್ತಾನೆ. ಮತ್ತೆ ಪರ್ಯಾಯ ಬೆಲೆಗೆ ನೀವು ಯಾವ ರೀತಿ ಸಬ್ಸಿಡಿಯನ್ನು ಕೊಡ್ತೀರಿ? ಕಾಫಿ ಅಂತ ತಂದಿದ್ದೀರಿ, ಇದರಲ್ಲಿ ಕಾಫಿ ಬೆಳೀಲಿಕ್ಕೆ ಅಲ್ಲಿ ತುಂಬ ಜನ ಅವರ ಸ್ವಂತ ಇದರಲ್ಲಿ ಬೆಳೀತಿದ್ದಾರೆ, ಅದರ ಜೊತೆ ಕಂಗಿನ ಜೊತೆಗೆ ಬೆಳೀತಿದ್ದಾರೆ. ನೀವು ಅದಕ್ಕೆ ಸರ್ಕಾರ ಯಾವ ರೀತಿ ಶಕ್ತಿ ತುಂಬ ಕೆಲಸ ಮಾಡ್ತೀರಿ? ಏನು ಕೆಲಸ ಆಗಲಿ, ಅದಕ್ಕೋಸ್ಕರ ಅದಕ್ಕೆ ನೀವು ಕ್ರಮ ಕೈಗೊಳ್ಳಿ. ಸನ್ಮಾನ್ಯ ಸಭಾಪತಿಗಳೇ, ಈಗ ಅವ್ರು ಹೇಳ್ದಂಗೆ ಕೇಂದ್ರ ಸರ್ಕಾರದ ಅನುದಾನ ಮ್ಯಾಚಿಂಗ್ ಗ್ರಾಂಟ್ ಅನ್ನು ಆದಷ್ಟು ಬೇಗನೆ ನಾವು ಕೊಟ್ಟು ರೈತರಿಗೆ ಮುಟ್ಟುವ ಕೆಲಸ ಮಾಡಿಸ್ತೀವಿ.